ಮೊದಲಿಗೆ ಈ ಹೊತ್ತಿನ ಬಿಗ್ ಬ್ರೇಕಿಂಗ್ನಲ್ಲಿ ರಾಜ್ಯ ರಾಜಕೀಯ ವಿಚಾರಕ್ಕೆ ಬರೋಣ. ನಿನ್ನೆ ಒಂದಷ್ಟು ಡೆವಲಪ್ಮೆಂಟ್ಗಳಾಯಿತು. ಶಾಸಕ ವಿಜಯಾನಂದ ಕಾಶಪ್ಪನವರವರು ರಾಜೀನಾಮೆಯನ್ನು ಕೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾಕತ್ತಿದ್ರೆ ಹೊನಗಂದಕ್ಕೆ ಬರಲಿ, ನಾವೇನಂತ ತೋರಿಸ್ತೀವಿ ಹೀಗಂತ ಸವಾಲಾಕಿದ ಯತ್ನಾಳ್ಗೆ ವಿಜಯಾನಂದ ಕಾಶಪ್ಪನವರವರು ಪ್ರತಿ ಸವಾಲಾಗ್ತಾ ಇದ್ದಾರೆ. ಇಳಕಲ್ ಪಟ್ಟಣದಲ್ಲಿ ವಿಜಯಾನಂದ ಕಾಶಪ್ಪನವರವರು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಈಗಾಗಲೇ ಸಚಿವ ಶಿವಾನಂದ ಪಾಟೀಲ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ನೆನ್ನೆ ಅಷ್ಟೇ ರಾಜೀನಾಮೆಯನ್ನು ಕೊಟ್ಟರು. ಯುಟಿ ಖಾದರ್ ಅವರನ್ನ ಭೇಟಿ ಮಾಡಿ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ನಮ್ಮ ರಾಜೀನಾಮೆ ಕೊಡೋಕ್ಕೆ ಯತ್ನಾಳ್ಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಬಿ ಫಾರಂ ಅನ್ನು ಪಡೆದುಕೊಂಡು ಗೆದ್ದು ಬಂದಿದ್ದಂತಹ ಪಕ್ಷವೇ ಉಚ್ಚಾಟನೆ ಮಾಡಿದೆ. ಈಗ ಅವ್ರನ್ನ ಶಾಸಕ ಯತ್ನಾಳ್ ವಿರುದ್ಧ ವಿಜಯಾನಂದ ಕಾಶಪ್ಪನವರವರು ಈ ರೀತಿಯಾಗಿ ಗುಡುಗಿದ್ದಾರೆ. ನೆಕ್ಸ್ಟು ಮೊದಲು ಆ ಪಕ್ಷಕ್ಕೆ ಶಾಸಕ ಯತ್ನಾಳ್ ಅವರು ರಾಜೀನಾಮೆ ಕೊಡಬೇಕು. ಈ ಮನುಷ್ಯ ಮೊದಲು ರಾಜೀನಾಮೆ ಕೊಟ್ಟು ವಿಜಯಪುರದಲ್ಲಿ ನಿಲ್ಲಿ. ವಿಜಯಪುರಕ್ಕೆ ನಾನು ಬರ್ತೀನೋ ಶಿವಾನಂದ ಪಾಟೀಲ್ ಅವರು ಬರ್ತಾರೋ ಅದು ಸೆಕೆಂಡ್ರಿ. ಶಿವಾನಂದ ಪಾಟೀಲ್ ಅವರು ಈಗಾಗಲೇ ಅಪ್ಪನಿಗೊಟ್ಟಿದ್ದು ಕೆಲಸ ಮಾಡಿದ್ದಾರೆ. ಸಚಿವರು ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಯತ್ನಾಳ್ ರಿಸೈನ್ ಮಾಡಲಿ. ಇನ್ನು ಮುಂದೆ ಇವರ ಚಿಲ್ಲರೆ ಮಾತಿಗೆ, ಚಿಲ್ಲರೆ ಭಾಷೆಗೆ ಉತ್ತರ ಕೊಡೋದಿಲ್ಲ ನಾನು. ಯಾವುದೇ ಸಮಯಕ್ಕಾಗಿ ಕಾಯ್ತೀವಿ ನಾವು. ಸಮಯಕ್ಕೆ ತಕ್ಕ ಪಾಠವನ್ನು ಕಲಿಸ್ತೀವಿ. ಇಳಕಲ್ ಪಟ್ಟಣದಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರು ಗುಡುಗಿದ್ದಾರೆ. ಈಗಾಗಲೇ ಮಾನ್ಯ ಶಿವಾನಂದ ಪಾಟೀಲ್ ಅವರು ರಾಜೀನಾಮೆಯನ್ನು ನೀಡಿದ್ದಾರೆ. ನಾನಂತರೂ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ರಾಜೀನಾಮೆ ಕೊಡೋದಕ್ಕೆ ಇವನಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ನಮ್ಮನ್ನು ಕೇಳೋದಕ್ಕೆ. ಇವನಿಗೆ ಪಕ್ಷದಿಂದ ಕಿತ್ತಿ ಉಚ್ಚಾಟನೆ ಮಾಡಿದ್ದಾರೆ. ಇವನು ಪ್ರಾಮಾಣಿಕವಾಗಿ ಯಾವ ಪಕ್ಷದ ಒಂದು ಅಡಿಯಲ್ಲಿ ಸಿದ್ಧಾಂತದಲ್ಲಿ ಬೆಳೆದು ಒಂದು ಪಕ್ಷದ ಬಿ ಫಾರ್ಮ್ ಅನ್ನು ತೆಗೆದುಕೊಂಡು ಗೆದ್ದಿದ್ರು ಆ ಪಕ್ಷ ಇವತ್ತು ಉಚ್ಚಾಟನೆ ಮಾಡಿದೆ. ಆ ಪಕ್ಷಕ್ಕೆ ಫಸ್ಟ್ ರಾಜೀನಾಮೆ ಕೊಡ್ಬೇಕು ಇವರು. ಇವತ್ತು ಶಿವಾನಂದ ಪಾಟೀಲ್ ಬರ್ತಾರೋ ನಾನು ಬರ್ತೀನೋ. ಈಗಾಗಲೇ ಶಿವಾನಂದ ಪಾಟೀಲ್ರು ಅಪ್ಪು ಹುಟ್ಟಿದ ಕೆಲಸ ಮಾಡ್ಯಾರಲ್ಲ. ನಾನು ಮಾಡಿದ್ರು ಬೇರೆ ಅಲ್ಲ, ಶಿವಾನಂದ ಪಾಟೀಲ್ ಮಾಡಿದ್ರು ಬೇರೆ ಅಲ್ಲ. ಇವತ್ತು ಕೊಟ್ಟಿದ್ದಾರೆ. ಇವನು ರಾಜೀನಾಮೆ ಕೊಡ್ಲಿ, ಫಸ್ಟು ರಾಜೀನಾಮೆ ಅಂಗೀಕಾರ ಆಗಲಿ, ಆಮೇಲೆ ನೋಡೋಣ. ಯುದ್ಧ ಇದೆ, ತೋರಿಸ್ತೀವಿ. ನಾವು ಪದೇ ಪದೇ ಇವ್ರ ಚಿಲ್ಲರ್ ಮಾತಿಗೆ, ಚಿಲ್ಲರ್ ಭಾಷೆಗೆ, ಚಿಲ್ಲರ್ ಶಬ್ದಗಳಿಗೆ ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ. ನಾವು ಇನ್ನು ಮುಂದೆ ನಾವು ಏನಿದೆ ಸಮಯಕ್ಕೆ ಕಾಯ್ತೀವಿ. ಆ ಸಮಯಕ್ಕೆ ತಕ್ಕ ಪಾಠ ಕಲಿಸ್ತೀವಿ. ಅದನ್ನ ಕಾಯ್ದು ಈ ರಾಜ್ಯದ ಜನತೆ ನೋಡ್ರಿ ಅಂತೇಳಿ ಎಲ್ಲರಲ್ಲಿ ವಿನಂತಿ ಮಾಡ್ಕೋತೀನಿ. ಶರಣಾರ್ಥಿಗಳು. ಈಗ ಇದು ಉಚ್ಚಾಟಿತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಅವರು ಒಂದು ತಾಕತ್ತಿನ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ವಿಜಯಾನಂದ ಕಾಶಪ್ಪನವರು ಈ ರೀತಿಯಾಗಿ ಸವಾಲನ್ನು ಎಸೆತಾ ಇದ್ದಾರೆ. ಈಗ ರಿಸೈನ್ ಮಾಡಲಿ ನೋಡೋಣ ಯತ್ನಾಳು. ಈಗಾಗಲೇ ಸಚಿವರು ಶಿವಾನಂದ ಪಾಟೀಲ್ರು ಅವ್ರಿಗೆ ಹೇಳಿದ್ರಲ್ಲ, ನೀವು ಅದೇನೇನೋ ವ್ಯಂಗ್ಯವಾಗಿ ಹೇಳಿದ್ರಲ್ಲ, ನೀವು ಹೇಳ್ದಂಗೆ ರಾಜೀನಾಮೆ ಕೊಟ್ಟು ಸವಾಲನ್ನು ಸ್ವೀಕಾರ ಮಾಡಿದ್ದಾರೆ. ಈಗ ನೀವು ರಾಜೀನಾಮೆ ಕೊಟ್ಟು ಬನ್ನಿ, ತಾಕತ್ತು ದಮ್ಮಿನ ಪ್ರಶ್ನೆ ಇವಾಗ ಗೊತ್ತಾಗುತ್ತೆ ಅಂಥೇಳಿ ವಿಜಯಾನಂದ ಕಾಶಪ್ಪನವರು ಹೇಳ್ತಾ ಇದ್ದಾರೆ. ಜೊತೆಗೆ ಬಿ ಫಾರಮನ್ನು ಪಡ್ಕೊಂಡು ಗೆದ್ದು ಬಂದಂಥ ಪಕ್ಷವೇ ಉಚ್ಚಾಟನೆ ಮಾಡಿದೆ ನಿಮ್ಮನ್ನು. ಮೊದಲು ನೀವು ರಿಸೈನ್ ಮಾಡಿಬಿಟ್ಟು ಹೊರಗಡೆ ಬನ್ನಿ, ಚುನಾವಣೆ ಎದುರಿಸಿ, ಆಮೇಲೆ ನೋಡೋಣ ನಿಮ್ಮ ಮಾತು ದಮ್ಮು ತಾಕತ್ತಿನ ಪ್ರಶ್ನೆ ಹೀಗಂತ ವಿಜಯಾನಂದ ಕಾಶಪ್ಪನವರವರು ಪ್ರತಿ ಸವಾಲನ್ನು ಎಸೆತಾ ಇದ್ದಾರೆ.